ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲಿಯೇ ಸೂಪರ್ ಸ್ಟಾರ್ ಆಗಿದ್ದರು. ತಂದೆ ರಾಜ್ಕುಮಾರ್ ಜೊತೆಗೆ ಬಾಲನಟನಾಗಿ ಹೆಚ್ಚು ಕಡಿಮೆ 14 ಸಿನಿಮಾಗಳಲ್ಲಿಯೇ ನಟಿಸಿದ್ದಾರೆ. ಅಪ್ಪು ಸಿನಿಮಾ ಮೂಲಕ ಪುನೀತ್ ಹೀರೋ ಆಗಿದ್ದು ಗೊತ್ತೇ ಇದೆ. ಅಪ್ಪು ಅಭಿನಯದ ಬಾಲ್ಯದ ಸಿನಿಮಾಗಳು ಆಗಿನ ಹುಡುಗರಿಗೆ ತುಂಬಾನೇ ಇಷ್ಟ ಆಗುತ್ತಿದ್ದವು. ಈಗಿನ ಮಕ್ಕಳೂ ಕೂಡ ಪುನೀತ್ ಸಿನಿಮಾ ಮೆಚ್ಚಿಕೊಳ್ಳುತ್ತಾರೆ. ಅಷ್ಟು ವಿಶೇಷವಾಗಿಯೇ ಇದ್ದ ಪುನೀತ್ ರಾಜ್ಕುಮಾರ್ ಸಿನಿಮಾ ಜೀವನದಲ್ಲಿ ಒಬ್ಬ ಫ್ರೆಂಡ್ ಇದ್ದರು. ಇವರು ಅಪ್ಪುಗೆ ಬಾಲ್ಯದ ಸ್ನೇಹಿತರೇ ಆಗಿದ್ದರು. ಆದರೆ ಇವರ ಏಜ್ನಲ್ಲಿ ತುಂಬಾನೇ ವ್ಯತ್ಯಾಸ ಇತ್ತು. ಆ ಗೆಳೆಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಅಪ್ಪು ಬಾಲ್ಯದ ಗೆಳೆಯ ಯಾರು ಗೊತ್ತೇ? ಅಪ್ಪು ಬಾಲ್ಯದಲ್ಲಿ ಪಾತ್ರಗಳನ್ನು ನಿರ್ವಹಿಸಲು ಹಠ ಮಾಡ್ತಾ ಇದ್ದರು. ಅವರ ಮನವೊಲಿಸೋ ಕೆಲಸವನ್ನ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಮಾಡ್ತಿದ್ದರು. ಹೆಚ್ಚಿ ಅಪ್ಪು ಜೊತೆಗೇನೆ ಇರ್ತಿದ್ದ ಹೊನ್ನವಳ್ಳಿ ಕೃಷ್ಣ ಅಪ್ಪು ಹಾವಭಾವಗಳನ್ನು ತಿಳಿದುಕೊಂಡಿದ್ದರು. ಏನು ಕೊಟ್ರೆ ಅಪ್ಪು ಸುಮ್ಮನೆ ಇರ್ತಾ ಇದ್ದರು ಅನ್ನೋದನ್ನ ತಿಳಿದುಕೊಂಡಿದ್ದರು. ಭಕ್ತ ಪ್ರಹ್ಲಾದ ಸಿನಿಮಾ ಟೈಮ್ನಲ್ಲೂ ಅಪ್ಪು ಹಠ ಮಾಡ್ತಿದ್ದರು. ಆಗ ಇವರಿಗೆ ಇಷ್ಟವಾದ ಆಟಿಕೆಯನ್ನ ಕೊಡಿಸಿದಾಗಲೇ ಪಾತ್ರ ಮಾಡಿದ್ದರಂತೆ. ಅಷ್ಟು ಸ್ಪೆಷಲ್ ಆಗಿದ್ದ ಅಪ್ಪು ಶೂಟಿಂಗ್ ಸೆಟ್ನಲ್ಲಿ ಹೊನ್ನವಳ್ಳಿ ಕೃಷ್ಣ ಅವರ ಜೊತೆಗೆ ಕಾಲಕ ಕಳೆಯುತ್ತಿದ್ದವು. ಅಪ್ಪು ಬಾಲ್ಯದ ಬಗ್ಗೆ ಶಿವಣ್ಣ ಘಟನೆ ಹೇಳಿಕೊಂಡಿದ್ದರು. ಬಾಲ್ಯದಲ್ಲಿ ಅಪ್ಪು ತುಂಬಾನೇ ತಿಂತಾ ಇದ್ದರು. ಹಾಗಂತ ತಾವೊಬ್ಬರೇ ಹೋಟೆಲ್ಗೆ ಹೋಗ್ತಾ ಇರಲಿಲ್ಲ, ಗೆಳೆಯರನ್ನ ಕರೆದುಕೊಂಡು ಅವರಿಗೂ ತಿಂಡಿ ಕೊಡಿಸುತ್ತಿದ್ದರು ಎಂದು ಶಿವಣ್ಣ ಹೇಳಿಕೊಂಡಿದ್ದರು. ಅಷ್ಟು ವಿಶೇಷ ಮನಸ್ಥಿತಿಯ ಅಪ್ಪು ಬಾಲ್ಯದಲ್ಲಿ ಹೆಚ್ಚು ಕಡಿಮೆ 14 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಾಲನಟರಾಗಿ ಬರೋ ಹುಡುಗರು ಹೀರೋ ಆಗಿ ಗೆದ್ದಿರೋದು ತುಂಬಾ ಕಡಿಮೆ. ಆದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಟಲ್ಲಿ ಹಾಗೇನೂ ಆಗಲಿಲ್ಲ. ಜನ ಪುನೀತ್ ಅವರನ್ನ ಒಪ್ಪಿಕೊಂಡರು. ಸೂಪರ್ ಸ್ಟಾರ್ ಆಗಿಯೇ ಮಾಡಿದರು. ಈ ವಿಚಾರದಲ್ಲಿ ವಿಜಯರಾಘವೇಂದ್ರ ಕೂಡ ಲಕ್ಕಿಯಾಗಿದ್ದಾರೆ. ಇವರನ್ನು ಆರಂಭದಲ್ಲಿ ಜನ ಹೀರೋ ಆಗಿ ಒಪ್ಪಿಕೊಂಡಿದ್ದರು. ಸಕ್ಸ್ ಕೂಡ ಕೊಟ್ಟಿದ್ದರು. ಪುನೀತ್ ರಾಜ್ಕುಮಾರ್ ತುಂಬಾನೇ ವಿಶೇಷವಾಗಿಯೇ ಜೀವನ ನಡೆಸಿದ್ದರು. ತಮ್ಮ ಅಭಿಮಾನಿಗಳನ್ನ ಅಷ್ಟೇ ಪ್ರೀತಿಯಿಂದಲೇ ನೋಡಿಕೊಂಡಿದ್ದರು. ಅಷ್ಟೇ ಗೌರವದಿಂದಲೂ ಕಾಣುತ್ತಿದ್ದರು. ಅಷ್ಟು ವಿಶೇಷವಾಗಿಯೇ ಜೀವಿಸಿ ಹೋದ ಅಪ್ಪು ಎಲ್ಲರ ಮನದಲ್ಲಿ ಇನ್ನೂ ಹಾಗೆ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಎಲ್ಲ ರೀತಿಯ ಚಿತ್ರ ನೋಡ್ತಿದ್ದೆ. ಸಾಮಾಜಿಕ ಚಿತ್ರಗಳನ್ನಷ್ಟೇ ಮೆಚ್ಚುತ್ತಿದ್ದರೆ, ಹಾಸ್ಯ ಸಿನಿಮಾಗಳನ್ನ ಎಂದಾದರೂ ನೋಡಿದ್ದರೆ? ಈ ಎಲ್ಲ ರೆಗಳಿಗೆ ಉತ್ತರ ಇದೆ. ರಾಜ್ ಒಳ್ಳೆ ಸಿನಿಮಾಗಳನ್ನೇ ಮಾಡ್ತಾ ಇದ್ದರು. ಒಳ್ಳೆ ಸಿನಿಮಾಗಳನ್ನೇ ನೋಡ್ತಾ ಇದ್ದರು. ಟಿವಿಯಲ್ಲಿ ಬರೋ ಚಿತ್ರಗಳನ್ನ ತುಂಬಾ ಆಸಕ್ತಿಯಿಂದಲೇ ನೋಡ್ತಾ ಇದ್ದರು. ಹಾಸ್ಯ ಪ್ರಧಾನ ಸಿನಿಮಾಗಳಿಗೂ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸುತ್ತಿದ್ದರು. ಹಾಗೆ ಇವರನ್ನ ತುಂಬಾನೇ ನಗಿಸಿದ ನಟ ಅಂದ್ರೆ ಅದು ನವರಸ ನಾಯಕ ಜಗ್ಗೇಶ್ ಅಂತಲೇ ಹೇಳಬೇಕು. ಜಗ್ಗೇಶ್ ಅವರ ಒಂದು ಸಿನಿಮಾವನ್ನ ನೋಡಿ ರಾಜ್ ಬಿದ್ದು ಬಿದ್ದು ನಕ್ಕಿದ್ದರು. ಅದರ ಸುತ್ತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದರ ಚಿತ್ರಣ ಇಲ್ಲಿದೆ. ರಾಜ್ಕುಮಾರ್ ಬಿದ್ದು ಬಿದ್ದು ನಕ್ಕ ಜಗ್ಗೇಶ್ ಚಿತ್ರ ಯಾವುದು? ಜಗ್ಗೇಶ್ ಅಭಿನಯದ ಪಟೇಲ್ ಚಿತ್ರ ಒಮ್ಮೆ ಟಿವಿಯಲ್ಲಿ ಬರ್ತಿತ್ತು. ಇದನ್ನ ನೋಡ್ತಾನೆ ಇದ್ದ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಟ್ಟರು. ಜಗ್ಗೇಶ್ ಅವರು ಈ ಚಿತ್ರದಲ್ಲಿ ರಾಜ್ಕುಮಾರ ಅವರ ರೀತಿ ಗೆಟಪ್ ಕೂಡ ಧರಿಸಿದ್ದರು. ಅದನ್ನ ಸುಮ್ಮನೆ ಗಮನಿಸ್ತಿದ್ದ ರಾಜ್ ಸಡನ್ ಆಗಿಯೇ ಬಿದ್ದು ಬಿದ್ದು ನಗ್ತಾ ಇದ್ದರು. ಪಾರ್ವತಮ್ಮ ರಾಜ್ಕುಮಾರ್ ಇದನ್ನ ಕಂಡು ಖುಷಿಪಟ್ಟರು. ಹೌದು, ಒಮ್ಮೆ ಜಗ್ಗೇಶ್ಗೆ ಇದನ್ನ ಹೇಳಿದ್ರು. ಯಜಮಾನ್ರು ನಿಮ್ಮ ಚಿತ್ರ ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ದರು. ಅದ್ಯಾವ ಸಿನಿಮಾನೋ ಅಂದಿದ್ದರಂತೆ. ಹಾಗೆ ಜಗ್ಗೇಶ್ ಅವರ ಪಟೇಲ್ ಚಿತ್ರವನ್ನ ನೋಡಿಯೇ ರಾಜ್ ಖುಷಿಪಟ್ಟಿದ್ದರು. ಪಟೇಲ್ ಚಿತ್ರದಲ್ಲಿ ನನ್ನ ರೀತಿ ಕಾಣಿಸಿಕೊಂಡಿರೋದು ಓಕೆ. ಆದರೆ ನಾನಾವಾಗ ಏಟು ತಿಂದು ಸೈಡ್ಗೆ ಬಂದು ಕಾಲು ಕೆರಕೋತ್ತಾ ಇದ್ದೆ ಅಂತಲೇ ಕೇಳಿದ್ದರು. ರಾಜ್ಕುಮಾರ ಅವರು ಕೇಳಿದ್ದ ಈ ಪ್ರಶ್ನೆಯನ್ನ ಸಂದರ್ಶನವೊಂದರಲ್ಲಿ ಜಗ್ಗೇಶ್ ನೆನಪಿಸಿಕೊಂಡಿದ್ದರು. ಜಗ್ಗೇಶ್ ಚಿತ್ರ ಜೀವನದಲ್ಲಿ ರಾಜ್ ಫ್ಯಾಮಿಲಿ ಸಾಕಷ್ಟು ಸಾಥ್ ಕೊಟ್ಟಿದೆ. ಇದನ್ನ ಮರೆದ ಜಗ್ಗೇಶ್ ಅಣ್ಣವರನ್ನ ದೇವರ ರೀತಿ ಕಾಣ್ತಿದ್ದರು. ಪಾರ್ವತಮ್ಮನವರನ್ನ ಪ್ರೀತಿಯಿಂದ ರೇಗಿಸಿದ್ದು ಇದೆ ಬಿಡಿ. ಪಟೇಲ್ ಸಿನಿಮಾದಲ್ಲಿ ಆಯಕ್ಷನ್ ಇತ್ತು. ಕಾಮಿಡಿನೂ ಪ್ರಮುಖವಾಗಿತ್ತು. ವಿಕ್ಟರಿ ವಾಸು ಇದನ್ನ ಡೈರೆಕ್ಟ್ ಮಾಡಿದ್ದರು. 1999ರಲ್ಲಿ ಸಿನಿಮಾ ಬಿಡುಗಡೆಯಾಗಿತ್ತು. ಹಂಸಲೇಖ ಇದಕ್ಕೆ ಸಂಗೀತ ಮಾಡಿದ್ದರು ಅಂತಲೇ ಹೇಳಬಹುದು. ಡಾಕ್ಟರ್ ರಾಜ್ ನವರಸ ನಾಯಕ ಜಗ್ಗೇಶ್ ಸಡನ್ ಆಗಿಯೇ ಹೀರೋ ಆದವರಲ್ಲ, ಹಂತ ಹಂತವಾಗಿಯೇ ಮೇಲೆ ಬಂದವರು. ಸಿನಿಮಾದ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಕ್ಲಾಪ್ ಕೂಡ ಹೊಡೆದಿದ್ದಾರೆ. ಡೈರೆಕ್ಟರ್ಗಳಿಂದಲೂ ಬೈಗುಳ ತಿಂದಿದ್ದಾರೆ. ಎಲ್ಲ ರೀತಿಯ ಏರಿಳಿತಗಳನ್ನ ಕಂಡ ಜಗ್ಗೇಶ್ ಅವರ ರಿಯಲ್ ಲೈಫ್ನ ಲವ್ ಸ್ಟೋರಿ ಇನ್ನೂ ರೋಚಕವಾಗಿಯೇ ಇದೆ. 2 ಸಿನಿಮಾಗಳಿಗೆ ಆಗುವಷ್ಟು ರೋಚಕತೆ ಇವರ ಲವ್ ಸ್ಟೋರಿಯಲ್ಲಿದೆ. ಕೋರ್ಟು ಕಚೇರಿ ಪೊಲೀಸು ಕೇಸು ಅಂತೆಲ್ಲ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೂಡ ಇವೆ.
ಇವರ ಲವ್ ಸ್ಟೋರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಅಸ್ತು ಅಂತ ಹೇಳಿ ಕಳಿಸಿದ್ದರು. ಇವರ ಸ್ಪೆಷಲ್ ಲವ್ ಸ್ಟೋರಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇಲ್ಲಿದೆ. ಜಗ್ಗೇಶ್ ಲವ್ ಸ್ಟೋರಿ ಸ್ಪೆಷಲ್ ಆಗಿದೆ. ಮದುವೆ ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಆಗಿದೆ. ಬಹುಶಃ ಜಗ್ಗೇಶ್ ಅವರಿಗೆ ಆಗ 23 ವರ್ಷ ಇರಬೇಕು ನೋಡಿ. ಆದರೆ ಮದುವೆ ಆದ್ಮೇಲೆ ಎದುರಿಸಿದ ಕಷ್ಟಗಳು ಒಂದೆರಡಲ್ಲ, ಸುಮಾರು ಇವೆ. ಪರಿಮಳ ತಂದೆ ಜಗ್ಗೇಶ್ ಮೇಲೆ ಕಿಡ್ನ್ಯಾಪ್ ಕೇಸ್ ಕೂಡ ಹಾಕಿದ್ದರು. ಕಿಡ್ನ್ಯಾಪ್ ಕೇಸಲ್ಲಿ ಜಗ್ಗೇಶ್ ಅವರನ್ನ ಪೊಲೀಸ್ ಆಫೀಸರ್ ಟೈಗರ್ ಅಶೋಕ್ ಕುಮಾರ್ ಸರಿಯಾಗಿಯೇ ವಿಚಾರಿಸಿದ್ದರು. ಆದರೆ ಇವರ ಮದುವೆಗೆ ನ್ಯಾಯಾಧೀಶರೇ ಅಸ್ತು ಅಂದ್ರು. ಕೋರ್ಟು ಕಚೇರಿ ಅಂತಲೇ ಓಡಾಡಿದ ಜಗ್ಗೇಶ್ ಅವರ ಲವ್ ಸ್ಟೋರಿಯನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಪ್ಪಿಕೊಂಡರು. ಅಸ್ತು ಅಂತಲೇ ಹೇಳಿ ಕಳಿಸಿದ್ದರು. ಜಗ್ಗೇಶ್ ಪರಿಮಳ ದಾಂಪತ್ಯಕ್ಕೆ 40 ವರ್ಷ ಸಡಗರ. ನವರಸ ನಾಯಕ ಜಗ್ಗೇಶ್ ದಾಂಪತ್ಯ ಜೀವನಕ್ಕೆ 40 ವರ್ಷ ಪೂರ್ತಿಯಾಗುತ್ತಿದೆ. ಇದೇ ಮಾರ್ಚ್ ವ್ಯವಕಲನ 22ರಂದು ಇವರ ದಾಂಪತ್ಯ ಜೀವನಕ್ಕೆ 40 ವರ್ಷ ಪೂರ್ಣ ಆಗುತ್ತದೆ. ಜಗ್ಗೇಶ್ ಸಿನಿಮಾ ಜೀವನದಲ್ಲಿ ಅನೇಕರು ಸ್ಫೂರ್ತಿಯಾಗಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಶ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್, ಹೀಗೆ ಇವರೆಲ್ಲ ಜಗ್ಗೇಶ್ ಅವರಿಗೆ ಫೇವರಿಟ್ ಆಗಿದ್ದವರು. ಅಷ್ಟೇ ವಿಷಯಗಳನ್ನು ಸ್ವತಃ ಜಗ್ಗೇಶ್ ಇವರಿಂದ ತಿಳಿದುಕೊಂಡಿದ್ದಾರೆ. ಜಗ್ಗೇಶ್ ಅವರಿಗೆ 2 ಗಂಡು ಮಕ್ಕಳಿದ್ದಾರೆ. ಗುರುರಾಜ್ ಮತ್ತು ಯತೀಶ್ ಕೂಡ ಸಿನಿಮಾ ಜೀವನದಲ್ಲಿದ್ದಾರೆ. ಯತೀಶ್ ಸಿನಿಮಾ ಮಾಡುತ್ತಿದ್ದಾರೆ. ಗುರುರಾಜ್ ಮದುವೆ ಆಗಿದ್ದಾರೆ. ಒಬ್ಬ ಮಗ ಕೂಡ ಇದ್ದಾನೆ. ಈತನಿಗೆ ಅರ್ಜುನ್ ಅಂತಲೇ ಹೆಸರಿಟ್ಟಿದ್ದಾರೆ. ಇವರ ಈ ಒಂದು ತುಂಬು ಕುಟುಂಬ ಹ್ಯಾಪಿ ಆಗಿದೆ ಅಂತಲೇ